ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಳ್ಳೆ ಮಾತು ಹೃದಯವನ್ನು ಗೆಲ್ಲುತ್ತದೆ. ಹಾಗೇನೆ ಕೆಟ್ಟ ಮಾತು ಸಂಬಂಧವನ್ನು ಮುರಿಯುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಲಾಗಿನ ವಿಶೇಷತೆ ಏನು ಅಂದ್ರೆ, ನಮ್ಮ ಮನೇಲಿ ಯಾವ ಥರ ಸಂಕ್ರಾಂತಿ ಆಚರಿಸಿದ್ವಿ, ನಾವು ಎಲ್ಲಿಗೆ ಹೋಗಿದ್ವಿ, ಊಟ ಏನು ಮಾಡಿದ್ವಿ ಅಂತ ಈ ಲಾಗಲ್ಲಿ ನೀವೆಲ್ಲರೂ ತಿಳ್ಕೊಬೋದು. ಬನ್ನಿ ನಮ್ಮ ಹಬ್ಬ ಹೇಗಿತ್ತು ಅಂತ ನೋಡೋಣವಾ? ಬೆಂಗಳೂರು ಅಂತ ಸಿಟಿಯಲ್ಲಿ ಆ ಥರ ಹಬ್ಬ ಆಚರಿಸೋದ್ಕಿಂತ ಹಳ್ಳಿಗೆ ಬಂದು ಈ ಥರ ನೇಚರಲ್ಲಿ ಈ ಥರ ಮನೆ ಮಂದಿ ಎಲ್ಲ ಸೇರಿಬಿಟ್ಟು ಈ ಥರ ಹೋಗಿ ಊಟ ಮಾಡೋದಿರುತ್ತಲ್ಲ, ಅದರಲ್ಲಿರೋ ಮಜಾನೇ ಬೇರೆ ಅಲ್ವಾ? ಆ್ಯಕ್ಚುಲಿ ನನಗಿಷ್ಟ ಅಂತಲೇ ಟ್ಯಾಕ್ಟ್ರಲ್ಲಿ ಹೋಗಬೇಕಂತ ಆಸೆ ಪಟ್ಟು ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಹೋಗ್ತಾ ಇರೋದು. ನನಗೆ ಇದೊಂದು ಆಸೆ ಇತ್ತು ಆ್ಯಕ್ಚುಲಿ, ಈ ಥರ ಟ್ಯಾಕ್ಟ್ರಲ್ಲಿ ಹೋಗಬೇಕು ತೋಟಕ್ಕೆ ಅಂತ, ಊಟ ಕಟ್ಕೊಂಡು ಅಲ್ಲಿ ಊಟ ಮಾಡಬೇಕು ಅಂತ. ಅದು ಈ ದಿನ ಸಾಧ್ಯವಾಯಿತು. ಮಾರ್ನಿಂಗ್ ಬೇಗ ಎದ್ದು ಆ ಫಾಗ್ ಎಲ್ಲ ನೋಡ್ತಾ ಇದ್ದರೆ ನನಗಂತೂ ಹಳ್ಳಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಇಲ್ಲೇ ಬಂದಿರಬೇಕು ಕೂಡ ಅಂತಲೂ ಅನ್ನಿಸ್ತಾ ಇದೆ ಆಲ್ರೆಡಿ. ನಮ್ಮ ಸಿಯಾಗಂತೂ ಹಳ್ಳಿ ಕಂಡ್ರೆ ತುಂಬಾ ಇಷ್ಟ. ಅವಳು ಹೇಳ್ತಾ ಇದ್ದಾಳೆ ನನಗೆ ಅಂಬ ಬೇಕು ಅಂತ, ಅಂದರೆ ಹಳ್ಳಿ ಅಂತ ಅವಳಿಗೆ ಅಷ್ಟು ಇಷ್ಟ ಆಗ್ತಿದೆ. ಈ ಥರ ಎಲ್ಲ ಜನರುಗದಲೇ ಸೇರಿಬಿಟ್ಟು ಮಾತಾಡೋದು, ಓಡಾಡೋದು, ಅವಳಿಗೆಲ್ಲ ಇಷ್ಟ ಈ ಥರ ನೇಚರ್ ನೋಡೋದು. ಅವಳು ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಹಳ್ಳಿಗೆ ಬಂದಿರೋ ಈ ಹಬ್ಬನ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ನಮ್ಮದು ಸಂಕ್ರಾಂತಿ ಹಬ್ಬ ಹೀಗೆ ನಡೀತಾ ಇದೆ. ನಿಮ್ಮ ಮನೇಲಿ ಯಾವ ಥರ ಆಚರಿಸ್ತಿದ್ದೀರಾ? ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ? ಎಲ್ಲ ಟೈಮಲ್ಲೂ ದೂರ ಇದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹಬ್ಬದ ಟೈಮಲ್ಲಾದರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ಈ ಥರ ಊಟ ಮಾಡೋದು, ಏನಾದರೂ ಔಟಿಂಗ್ ಹೋಗೋದು, ಈ ಹಬ್ಬಗಳನ್ನ ಈ ಥರ ಆಚರಿಸೋದ್ರಿಂದ ಸಖತ್ ಖುಷಿ ಸಿಗುತ್ತೆ. ಮನೆ ಮಂದಿ ಎಲ್ರಿಗೂನುವೆ. ಯಾವಾಗಲೂ ಬಿಸಿ ಬಿಸಿ ಅಂತ ಇದ್ದರೆ ಮನೆಯವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಇಂಥ ಟೈಮಲ್ಲಾದರೂ ಮನೆ ಮಂದಿಗೆಲ್ಲ ಟೈಮ್ ಕೊಟ್ಬಿಟ್ಟು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋದಾಗಲಿ, ಊಟ ಮಾಡೋದ್ರಲ್ಲಿ ಸಖತ್ ಖುಷಿ ಇರುತ್ತೆ. ಆದಷ್ಟು ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಖುಷಿಯಾಗಿ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ನಾನು. ಈ ಥರ ಇರೋದ್ರಿಂದ ಬಾಂಡಿಂಗ್ ಕೂಡ ಗಟ್ಟಿಯಾಗಿರುತ್ತೆ ಅಲ್ವಾ? ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಗಾಡಿ ಓಡಿಸ್ತಿರೋದು ಬಂದು ನಮ್ಮ ಭಾವ, ಹಾಗೆ ಈ ಕಡೆ ಕೂತ್ಕೊಂಡಿರೋರು ನಮ್ಮ ಚಿಕ್ಕ ಮಾವ, ಹಾಗೆ ನಮ್ಮ ಚಿಕ್ಕ ಅತ್ತೆ, ನಮ್ಮ ಅತ್ತೆ, ನಮ್ಮ ಅಕ್ಕ, ನಾನು ಸಿಯಾ ಹೋಗ್ತಾ ಇದ್ದೀವಿ. ಪ್ರವೀ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅವರು ಮುಂದೆ ಕಾಣಿಸ್ತಾರೆ, ಬನ್ನಿ. ನಮ್ಮ ಮಾವ ಆಲ್ರೆಡಿ ತೋಟಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ ಬೈಕಲ್ಲಿ ಬಂದ್ಬಿಟ್ಟು. ನೋಡಿ ಎಷ್ಟು ಫಾಸ್ಟ್ ಅಲ್ವಾ ನಮ್ಮ ಮಾವ. ಇದು ನಮ್ಮ ಪ್ರವೀಣ್ ಅವ್ರದ್ದು ತೋಟ, ಹಾಗೆ ನಮ್ಮ ಸಿಯಾ ಅವ್ರದ್ದು. ಇವರು ಬಂದು ನಮ್ಮ ಸಿಯಾ ಅವರ ಚಿಕ್ಕಪ್ಪ, ಅಂದರೆ ನಮ್ಮ ಚಿಕ್ಕತ್ತ ಅವರ ಮಗ. ಇಳಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹೆಂಗೋ ಮಾಡಿ ತುಂಬ ಟೈಮ್ ತೊಗೊಂಡು ಒಂದೊಂದೇ ಸ್ಟೆಪ್ ಇಟ್ಕೊಂಡು ಇಳಿತಾ ಇದ್ದೀನಿ ನಾನು ಕೂಡ. ಎಲ್ಲರೂ ಕೂಡ ಹೇಳ್ಬಿಟ್ಟು ತಳ್ಕಡೆ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಆವಾಗ ನಮ್ಮ ಸಿಯವನ್ನ ಎತ್ಕೊಂಡ್ಬಿಟ್ಟು ಮುದ್ದಾಡ್ತಿದ್ರು. ಊಟಕ್ಕೆ ಏನೇನಿದೆ ಅಂದರೆ ನೋಡಿಬಿಟ್ಟು ಬಾಯಲ್ಲೆಲ್ರಿಗೂ ನೀರು ಬರುತ್ತೆ ಪಕ್ಕ. ಚಿತ್ರಾನ್ನ, ಅವರೆಕಾಳು ಪಲ್ಯ, ಜವಳಿಕಾಯಿ ಪಲ್ಯ, ಮೊಸರನ್ನ, ಹಾಗೆ ಸೊಪ್ಪು, ಮಾದಲಿ, ಈ ಥರ ಎಲ್ಲ ಇತ್ತು. ಸೊಪ್ಪು, ಹಾಗೆ ಸಜ್ಜಿ ರೊಟ್ಟಿ, ತುಂಬಾ ಪೌಡರ್ಸು, ಬಟಾಣಿ ಪಲ್ಯ. ನಂಗೆ ಏನು ಇಷ್ಟನೋ ಗೊತ್ತಿಲ್ಲ, ಬಟ್ ಮೊಸರನ್ನ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸ್ವಲ್ಪ ಹರಟೆ ಹೊಡೆದ್ಬಿಟ್ಟು ಊಟ ಸ್ಟಾರ್ಟ್ ಮಾಡ್ಕೊಂಡ್ರು ಎಲ್ಲರೂ. ಮೊದಲಿಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಎಡೆ ಹಿಡಿಯೋಣ ಅಂತ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕೋತಾ ಇದ್ರು.
ಈ ಕಡೆ ಸಿಯಾ ಅವ್ರದ್ದು ಫೋನಲ್ಲಿ ಏನೋ ನಡೀತಾ ಇದೆ ನೋಡಿ. ಇವತ್ತು ಸಿಯಾ ಫಸ್ಟ್ ಟೈಮ್ ತೋಟಕ್ಕೆ ಬಂದಿರೋದು. ಹಾಗೆ ಅವಳು ಏನೋ ಕನ್ಫ್ಯೂಷನಲ್ಲಿದ್ಲು, ಒಂಥರ ಮಾಡ್ತಾಯಿದ್ಲು. ಆ ಡ್ರೆಸ್ ಇರಿಟೇಷನ್ ಏನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಾಯ್ತು. ನೋಡಿ ಯಾವ ಥರ ಇದೆ ಅಡಿಕೆ ಎಲ್ಲ. ತೋಟನೆಲ್ಲ ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನಮ್ಮ ಮಾವ ಅವರು. ಮೊದಲಿಗೆ ದೇವ್ರ ಮುಖ್ಯ ಅಂತ ದೇವರಿಗೆ ಪೂಜೆ ಎಲ್ಲ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ವಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿ ಹಿರಿಕ್ಕಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲವೋ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿ ಹಿರಿಕ್ಕಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲವೋ. ಈ ಕಡೆ ನಮ್ಮ ಅತ್ತೆಂದಿರೆಲ್ಲ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಫೈನಲಿ ಬಂದು ಎಲ್ಲರೂ ಕೂತ್ಕೋತಾ ಇದ್ದಾರೆ ಊಟಕ್ಕೆ. ಹಾಗೆ ಮಾತಾಡ್ತಾ ಹರಟೆ ಹೊಡಿತಾ ನಮ್ಮ ಊಟ ಎಲ್ಲ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರಿಗೇನೆ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದೆ ನಾನು ಕೂಡ. ಹಾಗೆ ನಮ್ಮ ಮೇಡಮ್ ಅವ್ರದ್ದು ಕೂಡ ಗ್ಯಾಪಲ್ಲಿ ಊಟ ಆಗ್ತಾ ಇತ್ತು. ನೀವು ಹಬ್ಬಕ್ಕೆ ಏನೇನು ಮಾಡಿದ್ರೆ? ಆ್ಯಕ್ಚುಲಿ ನಾನು ಈ ಥರ ಹೋಗಿಬಿಟ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ವರ್ಷ ಆಯಿತು. ನಮ್ಮ ಮನೆಯಲ್ಲಿ ಲಾಸ್ಟ್ ನಾನು ತುಂಬ ಚಿಕ್ಕವಳಿದ್ದೆ ಆವಾಗ ಅನಿಸುತ್ತೆ ನಾವು ಈ ಥರ ಸಂಕ್ರಾಂತಿ ಟೈಮಲ್ಲಿ ಔಟ್ ಸೈಡ್ ಹೋಗಿಬಿಟ್ಟು ಊಟ ಮಾಡ್ಕೊಂಬಂದಿದ್ದು. ಅದು ಬಿಟ್ಟರೆ ಇದೇ ನನ್ನ ಮದುವೆ ಆಗಿ ಈ ಇಯರ್ ನಾವು ಇಷ್ಟೊಂದು ಖುಷಿಯಾಗಿ ಆಚರಿಸ್ತಾ ಇರೋದು. ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಇದ್ದೀವಿ, ಮನೆಯಲ್ಲಿರೋರು ಎಲ್ಲರೂ ಕೂಡ ಇದ್ದೀವಿ. ಚೆನ್ನಾಗಾಯಿತು ನಮ್ಮದು ಸಂಕ್ರಾಂತಿ ಹಬ್ಬ. ಹಾಗೆ ನಮ್ಮ ಮೇಡಮ್ ಅವ್ರು ಕೂಡ ತುಂಬ ಎಲ್ಲರೂ ನಗಾಡಿಸ್ತಿದ್ರು ಗೊತ್ತಾ, ಅಷ್ಟೊಂದು ಕಾಮಿಡಿ ಮಾಡ್ತಾಯಿದ್ರು, ಏನೇನೋ ಮಾತಾಡಿಕೊಂಡು. ಅದು ಕೇಳ್ತಾನೇ ಊಟ ಆಯಿತು. ಎಷ್ಟು ಸಖತ್ತಾಗಿ ಗೊತ್ತಾ ನಮ್ಮದು. ತುಂಬ ಅಂದರೆ ತುಂಬ ಸತಾಯಿಸ್ತಾ ಇದ್ಲು ಸಿಯಾ ಕೂಡ.
ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ, ಆಹಾ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಕುಚ್ಚಳು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಗೆಳೆತನ. ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ. ಹುಬ್ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು. ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು. ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು. ಕುಂದಾಪುರ ಕಾಣೆ ಮೀನು ಇನ್ನೆಲ್ಲು ಕಾಣೆ ನೀನು. ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು ಜನುಮವೇ. ಆಹಾ, ಈ ಜಗವಿದೆ ಓಹೋ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಕುಡಿವ ಜನರು ಬಿಡುವಿನಲ್ಲಿ ತೆರೆವ ಬುದ್ಧಿಯೇ ಬಲು ರುಚಿ. ಬೆರಳು ಚೀಪಿ ಉಂಡ ಮನಕ್ಕೆ ಬದುಕಿನಲ್ಲಿಯೂ ಅಭಿರುಚಿ. ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೋನ್ ಜಾಣ. ಮನೆಗೆಷ್ಟೇ ನೆಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ತಂಬ್ಳಿ. ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ. ಹೊಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ. ಗೋಲೆಯ ಮುಂದೆ ಉರಿವ ಅಮ್ಮನ ಮಮತೆಯಿಂದಲೇ ಕಲಿತ ಫಲರಿದು ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯು ಆರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನಮ್ಮ ಸಿಯಾ ಎಲ್ರಿಗೂ ಬನಾನಾ ಕೊಡ್ತಾ ಇದ್ಲು, ಆದರೆ ಅವ್ರು ಚಿಕ್ಕ ಗಿಚ್ಚಿಗೆ ಮಾತ್ರ ತುಂಬಾ ಸತಾಯಿಸ್ತಾ ಇದ್ಲು. ಹೀಗೆ ಕೊಟ್ಟು 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 ಎಸ್ಕೊತಾ ಇದ್ಲು. ಈ ಥರ ಮಾಡ್ತಾ ಇದ್ಲು ಸಿಯಾ. ಸಖತ್ ಮಜಾ ಬರ್ತಾ ಇತ್ತು. ನಮಗೆ ಮಾತ್ರ ಸಿಕ್ಕಾಪಟ್ಟೆ ನಗಾಡಿದ್ವಿ ಎಲ್ಲರೂ ಕೂಡ. ನೀವು ನೋಡಿ ಅವ್ರು ಕೇಳ್ತಾ ಇದ್ದಾರೆ, ಹಿಂಗೆ ಕೊಟ್ಟಂಗೆ ಮಾಡ್ತಾಳೆ, ಬಟ್ ಕವರಲ್ಲಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಹಾಕ್ತಾನೇ ಇದ್ದಾಳೆ. ಎಲ್ರಿಗೂ ಒಂದೊಂದು ಕೊಟ್ಲು, ಆದರೆ ಅವ್ರಿಗೆ ಮಾತ್ರ ಕೊಡ್ತಾ ಇಲ್ಲ. ಹೀಗೆ ಹರಟೆ ಹೊಡಿತಾ ಫ್ಯಾಮಿಲಿ ಜೊತೆ ನಮ್ಮದು ಈ ಥರ ಹಬ್ಬ ತುಂಬ ಸುಂದರವಾಗಿ ಆಯಿತು. ನಿಮ್ಮ ಮನೇಲಿ ನೀವು ಕೂಡ ಫ್ಯಾಮಿಲಿಗೆ ಟೈಮ್ ಕೊಟ್ರಾ ಅಥವಾ ಕೊಡೋಕ್ಕಾಗದೇ ಇತ್ತಾ? ಯಾವ ಥರ ಮಾಡಿದ್ರಿ ಹಬ್ಬನ? ದಯವಿಟ್ಟು ಹೇಳ್ತೇನೆ, ಆ್ಯಕ್ಚುಲಿ ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಅದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಆದರೂ ಹೋಗ್ಬಿಟ್ಟು ಅವ್ರ ಜೊತೆ ಆಚರಿಸ್ಕೊಂಡು ಈ ಥರ ಎಲ್ಲ ಹೋಗಿ ಮಜಾ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರೆ ಮನಸ್ಸು ಕೂಡ ಹಾಗೆ ಖುಷಿನೂ ಸಿಗುತ್ತೆ ಅಲ್ವಾ? ನಾವು ಮಾತ್ರ ಅದು ಯಾವುದೇ ಹಬ್ಬ ಆಗಿರಲಿ ಹಳ್ಳಿಗೆ ಬರೋಕ್ಕೆ ಸಾಕಷ್ಟು ತುಂಬಾ ಟ್ರೈ ಮಾಡ್ತೀವಿ. ತುಂಬಾ ಆಗಿಲ್ಲ ಅಂದರೆ ಅಷ್ಟೇ ಮಾತ್ರ ನಾವು ಆ ಹಬ್ಬನ ಮಿಸ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಸಿಯಾ ಪಾಪು ಇದ್ದಾಗ ಸ್ವಲ್ಪ ಹಬ್ಬಗಳು ಮಿಸ್ ಆಗಿತ್ತು. ನಂದು ಸಂಕ್ರಾಂತಿ ಅಂದರೆ ಇದೇ ಫಸ್ಟ್ ಟೈಮ್ ಮದುವೆ ಆದಾಗಿಂದ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆ.
ಇದು ವರ್ಷದ ಮೊದಲನೇ ಹಬ್ಬ ಆದ್ರಿಂದ ಎಲ್ರಿಗೂ ಈ ಸುಗ್ಗಿ ಎಲ್ರಿಗೂ ಖುಷಿಯನ್ನು ಕೊಡಲಿ, ಹಾಗೆ ಸಮೃದ್ಧಿ ಕೊಡಲಿ, ಪ್ರೀತಿ ವಿಶ್ವಾಸ ಹಾಗೇನೆ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಆ ದೇವರಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹಬ್ಬನ ಎಲ್ಲರೂ ಸುಂದರವಾಗಿ ಆಚರಿಸಿ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಹ್ಯಾಪಿ ಸಂಕ್ರಾಂತಿ ಟು ಆಲ್ ಒನ್ಸ್ ಅಗೇನ್. ಇಲ್ಲಿ ಬನ್ನಿ, ನಮ್ ಸಿಯಾ ಲೂಲು ಬೇಕಾ ಅಂಬ ಬೇಕಾ ಅಂತ ಕೇಳ್ತಿದ್ವಿ. ಲೂಲು ಅಂದ್ರೆ ಬೆಂಗಳೂರು. ಲೂಲು ಬೇಕಾ ಅಂಬ ಬೇಕಾ? ಅವಾಗ್ಲೇ ಏನು ಅಂದಿಲ್ಲ. ಅಂಬ ಬೇಕಾ ಲೂಲು ಬೇಕಾ? ಲೂಲು ಬೇಡ. ಹಾಯ್ ಮಾಡು, ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಹಿಡ್ಕೊಂಡ್ ಹಾಯ್ ಮಾಡ್ತಾವ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳು. ಹೇಳು ಚಿಕನ್ ಮಾಡ್ತಾನಲ್ಲ ಅದ ಮೂವಿ ಒಳಗೆ. ನಮಸ್ಕಾರ. ನಮಸ್ತೆ ಮಾಡು, ನಮಸ್ತೆ ಮಾಡು, ನಮಸ್ತೆ ಮಾಡು. ಶೂ ಹಿಡ್ಕೊಂಡು ನಮಸ್ತೆ. 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 ಹಾಗೆ ನಮ್ಮ ಚಿಕ್ಕತ್ತೆ ಮಾವನ್ಗೆ ಪ್ರಪೋಸ್ ಮಾಡ್ತಾ ಇದ್ರು. ಅದು ಕೂಡ ಒಂದು ಕ್ಲಿಕ್ನ ತೆಗೆದಿಟ್ಕೊಂಡಿದ್ದೆ ನೋಡಿ, ಮಜಾ ಇರುತ್ತೆ. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬೈ ಬಾಯ್.